ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೇರಳದ ನರ್ಸ್ ನಿಮಿಷ ಪ್ರಿಯಾ ಅನ್ನುವವರು ಇದೇ 16ನೇ ತಾರೀಕು, ಜುಲೈ 16ನೇ ತಾರೀಕು ಯಮೆನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಲಿದ್ದಾರೆ. ಡೇಟ್ ಫಿಕ್ಸ್ ಆಗಿದೆ. ಅದನ್ನು ಅವರ ಕುಟುಂಬಕ್ಕೂ ಅವರ ಲಾಯರ್ಗೂ, ಭಾರತದಲ್ಲಿರುವಂತಹ ಲಾಯರ್ಗೂ ತಿಳಿಸಲಾಗಿದೆ ಅಂತ ಯಮೆನ್ ಸರ್ಕಾರ ಸ್ಪಷ್ಟಪಡಿಸಿದೆ. ಸೊ ಏನಿದು ಇಡೀ ಪ್ರಕರಣ ಮತ್ತು ಭಾರತದ ನರ್ಸ್ ಒಬ್ಬರು, ಕೇರಳದ ನರ್ಸ್ ಯಮೆನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಯಾಕೆ ಗುರಿಯಾಗಿದ್ದಾರೆ ಮತ್ತು ಈ ಬ್ಲಡ್ ಮನಿ ಅನ್ನುವಂತಹ ಆಪ್ಷನ್ ಇತ್ತಲ್ಲ, ಆಕೆಯನ್ನು ಬಚಾವ್ ಮಾಡೋದಕ್ಕೆ ಅದು ಏನಾಯಿತು ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. 2011ರಲ್ಲಿ ಗಂಡ ಮತ್ತು ಮಗುವಿನ ಜೊತೆಯಲ್ಲಿ ನಿಮಿಷ ಪ್ರಿಯಾ ಎನ್ನುವಂತಹ ಹೆಣ್ಣುಮಗಳು, ಕೇರಳದ ನರ್ಸ್, ಜೀವನೋಪಾಯಕ್ಕೆ ಕೆಲಸ ಹುಡುಕೊಂಡು ಯಮೆನ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ನರ್ಸಾಗಿ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡ್ತಿರ್ತಾರೆ. ಬಟ್ ಆದಾಯ ಸಾಲ್ತಾ ಇರೋದಿಲ್ಲ. ಏನಾದರೂ ಹೆಚ್ಚಿಗೆ ಮಾಡಬೇಕು ಅಂತ ಯೋಚನೆ ಬಂದಾಗ ಹೊಸದಾಗಿ ತಾನೇ ಒಂದು ಕ್ಲಿನಿಕ್ ಓಪನ್ ಮಾಡೋಣ ಅನ್ನುವ ಯೋಚನೆ ಬರುತ್ತೆ. ಆದರೆ ಯಮೆನ್ ದೇಶದ ರೂಲ್ಸ್ ಪ್ರಕಾರ ಆ ದೇಶದ ಪ್ರಜೆಗಳಲ್ಲದವರು, ಹೊರ ದೇಶದವರು ಅಲ್ಲಿ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಆ ದೇಶದ ಪ್ರಜೆಯೊಬ್ಬರನ್ನು ಪಾರ್ಟ್ನರ್ ಆಗಿ ತೆಗೆದುಕೊಳ್ಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವ ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆ ನಿಮಿಷ ಪ್ರಿಯಾ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಕ್ಲಿನಿಕನ್ನು ಓಪನ್ ಮಾಡ್ತಾರೆ. ಆ ವ್ಯಕ್ತಿಯ ಹೆಸರು ತಲಾಲ್ ಅಬ್ದೋ ಮಹಿದಿ ಅಂತ. ಆತ ಯಮೆನ್ ದೇಶದ ಪ್ರಜೆ. ಕ್ಲಿನಿಕ್ಕು 2015ರಲ್ಲಿ ಆರಂಭ ಆಗುತ್ತೆ. ಇದರ ನಡುವೆ 2014ರಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಹೆಚ್ಚಾಗಿದ್ದ ಕಾರಣಕ್ಕಾಗಿ ಗಂಡನ ಆದಾಯ ಸಾಲ್ತಿರಲಿಲ್ಲ, ಆಕೆಯ ಆದಾಯನೂ ಸಾಲ್ತಿರಲಿಲ್ಲ. ಹಾಗಾಗಿ ಗಂಡ ಮತ್ತು ಮಗುವನ್ನು ಭಾರತಕ್ಕೆ ಕಳಿಸಲಾಗುತ್ತೆ. ಆಕೆನೂ ಬಂದಿರ್ತಾಳೆ, ಬಟ್ ಆಕೆ ಮಾತ್ರ ವಾಪಸ್ ಹೋಗ್ತಾಳೆ. ಗಂಡ ಮತ್ತು ಮಗು ಇಲ್ಲೇ ಉಳ್ಕೊಳ್ತಾರೆ. ಅಲ್ಲಿ ಹೋದರೆ ಆದಾಯ ಸಾಲ್ತಿಲ್ಲ ಅಂತ. ಆದರೆ 2015ರಲ್ಲಿ ಒಂದು ಕ್ಲಿನಿಕ್ ಓಪನ್ ಆಗುತ್ತಲ್ಲ, ಒಂದು ಆಶಾಭಾವನೆ, ಓಕೆ ಇನ್ನು ಮೇಲೆ ನನ್ನ ಜೀವನ ಸುಧಾರಿಸ್ಬೋದು, ಆಮೇಲೆ ಗಂಡ ಮಗುವನ್ನು ಮತ್ತೆ ವಾಪಸ್ ಕರೆಸ್ಕೊಳ್ಬಹುದು ಯಮೆನ್ಗೆ ಅಂತ ಆಕೆ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಶುರು ಮಾಡ್ತಾಳೆ. ಆಕೆಯ ಜೊತೆ ತಲಾಲ್ ಅಬ್ದೋ ಮಹಿದಿ ಅನ್ನುವಂತಹ ಯಮೆನ್ ದೇಶದ ಪ್ರಜೆ, ಅರ್ಥಾತ್ ಆಕೆಯ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್. ಆದರೆ ಆಕೆ ಒಂಟಿಯಾಗಿ ಹೋದ ತಕ್ಷಣವೇ ಈ ಬಿಸ್ನೆಸ್ ಪಾರ್ಟ್ನರು ಯಾರು ಅಬ್ದು ಇರ್ತಾನಲ್ಲ, ಅವನು ಈಕೆಯ ಮೇಲೆ ದೈಹಿಕವಾಗಿ ಹಿಂಸೆ ಮಾಡೋದಕ್ಕೆ ಶುರು ಹಚ್ಕೊಳ್ತಾನೆ. ದೈಹಿಕವಾಗಿ, ಮಾನಸಿಕವಾಗಿ ಬಹಳ ತೊಂದರೆಗಳನ್ನು ಅವಳಿಗೆ ಕೊಡ್ತಿರ್ತಾನೆ. ಆಕೆಯ ಪಾಸ್ಪೋರ್ಟನ್ನು ಸಹ ಕಸ್ಕೊಂಡ್ಬಿಡ್ತಾನೆ. ಸೊ ಆಕೆಗೆ ಒಂದು ಕಡೆ ಆ ಹಿಂಸೆಯನ್ನು ತಡೆಯೋಕ್ಕಾಗೋದಿಲ್ಲ. ಈ ಕಡೆ ಭಾರತಕ್ಕೆ ವಾಪಸ್ ಹೋಗೋಣ ಅಂದರೆ ಪಾಸ್ಪೋರ್ಟ್ ಅವನ ಹತ್ರ ಸಿಗಾಕೊಂಡಿದೆ. ಅವನಿಂದ ತಪ್ಪಿಸಿಕೊಳ್ಳುವ ಯೋಚನೆಯಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾಳೆ. ಅವನಿಗೆ ಮತ್ತು ಬರುವ ಇಂಜೆಕ್ಷನ್ ಹಾಕಿ ಅವನಿಂದ ಆ ಪಾಸ್ಪೋರ್ಟು ಕಿತ್ಕೊಳ್ಬೇಕು. ಇದೊಂದು ಯೋಚನೆಯನ್ನು ಆಕೆ ಮಾಡ್ತಾಳೆ. ಅವನಿಗೆ ಒಂದು ಇಂಜೆಕ್ಷನ್ ಕೊಡ್ತಾಳೆ. ಆಕೆ ನರ್ಸ್ ಅಲ್ವಾ, ಇಂಜೆಕ್ಷನ್ ಕೊಡೋಕ್ಕೆ ಬರುತ್ತೆ, ಇಂಜೆಕ್ಷನ್ ಕೊಡ್ತಾಳೆ. ಬಟ್ ಆ ಇಂಜೆಕ್ಷನ್ ಏನೋ ಎಡವಟ್ಟಾಗಿ ಆ ತಲಾಲ್ ಅಬ್ದೋ ಮಹಿದಿ ಯಮೆನ್ ದೇಶದ ಪ್ರಜೆ ಸತ್ತು ಹೋಗ್ತಾನೆ. 2017ರಲ್ಲಿ ಆಕೆ ಬಂಧನ ಆಗುತ್ತೆ. ಕೊಲೆ ಕೇಸಲ್ಲಿ ಬಂಧನ ಆಗುತ್ತೆ. ಯಮೆನ್ ದೇಶದ ಪ್ರಜೆಯನ್ನು ವಿದೇಶಿ ಮಹಿಳೆಯೊಬ್ಬಳು ಇಂಜೆಕ್ಷನ್ ಕೊಟ್ಟು ಕೊಂದುಬಿಟ್ಟಿದ್ದಾಳೆ ಅಂತ ಕೋರ್ಟ್ಗೆ ಹೋಗುತ್ತೆ. ಆಕೆ ಹೇಳ್ತಾಳೆ, ನನಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದ, ಅವನ ಹತ್ರ ನನ್ನ ಪಾಸ್ಪೋರ್ಟ್ ಸಿಗಾಕೊಂಡಿತ್ತು, ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಅವನಿಗೆ ಮತ್ತೆ ಇಂಜೆಕ್ಷನ್ ಕೊಡೋದಷ್ಟೇ ನನ್ನ ಉದ್ದೇಶ ಆಗಿತ್ತು, ಕೊಲ್ಲುವ ಉದ್ದೇಶ ಇರಲಿಲ್ಲ ಅಂತ ಎಷ್ಟೇ ಹೇಳಿದ್ರು ಸಹ ಯಮೆನ್ ದೇಶದ ಕೋರ್ಟುಗಳು ಆಕೆಯ ವಾದವನ್ನು ಆಲಿಸೋದಿಲ್ಲ. ಆಕೆಗೆ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ. ಯಮೆನ್ ದೇಶದಲ್ಲಿ ಇಸ್ಲಾಮಿಕ್ ಲಾ ಇರೋದರಿಂದ ಕೊಲೆ ಕೇಸುಗಳಿಗೆ ಮರಣದಂಡನೆಯನ್ನು ವಿಧಿಸಲಾಗುತ್ತೆ. ಆಕೆಗೆ ಮರಣದಂಡನೆಯನ್ನು 2020ರಲ್ಲಿ ಕೊಡ್ತಾರೆ. ಬಟ್ ಆಕೆ ಹೋರಾಟವನ್ನು ಮುಂದುವರಿಸ್ತಾಳೆ. ಲೀಗಲ್ ಬ್ಯಾಟ್ಲನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಒಂದು ತಂಡ ಅಥವಾ ಟ್ರಸ್ಟ್ ರೀತಿ ಮಾಡ್ಕೊಳ್ತಾಳೆ. ಆಕೆಯನ್ನು ಕಾಪಾಡಬೇಕು ಅಂತ ಒಂದು ಟ್ರಸ್ಟ್ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಎಲ್ಲರೂ ಹೋರಾಟಕ್ಕೆ ಇಳಿತಾರೆ. ಆಕೆಯ ತಾಯಿ ಬಹಳ ಪ್ರಯತ್ನ ಪಡ್ತಾಳೆ. ಭಾರತ ಸರ್ಕಾರಕ್ಕೂ ಮೊರೆ ಇಡ್ತಾಳೆ. ಏನೇನೆಲ್ಲ ಪ್ರಯತ್ನಗಳು ನಡೆಸಿ ಇಲ್ಲಿಯವರೆಗೆ 2020ರಲ್ಲಿ ಮರಣದಂಡನೆ ಗುರಿಯಾದ ನಂತರ ಎಲ್ಲ ಕೋರ್ಟುಗಳು ಅಲ್ಲಿರುವಂತಹ ಯಮೆನ್ ದೇಶದಲ್ಲಿರುವ ಅಪೀಲ್ ಮಾಡಬಹುದಾದಂತಹ ಪ್ರತಿ ಕೋರ್ಟಿಗೂ ಹೋಗ್ತಾಳೆ ಮೇಲ್ಮನವಿ ಸಲ್ಲಿಸೋಕ್ಕೆ. ಎಲ್ಲ ಕೋರ್ಟುಗಳು ಸಹ 2023ರವರೆಗೆ ಪ್ರಯತ್ನ ನಡೆಯುತ್ತೆ. 3 ವರ್ಷ ಎಲ್ಲ ಕೋರ್ಟುಗಳು ಮುಗಿದೋಗುತ್ತೆ. ಟಾಪ್ ಮೋಸ್ಟ್ ಕೋರ್ಟಲ್ಲೂ ಸಹ ಮುಗಿದು ಹೋಗುತ್ತೆ. ಬಟ್ ಆಕೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಕೆಗೆ ಮರಣದಂಡನೆ ಖಾಯಂ ಆಗುತ್ತೆ.
ಆ ನಂತರ ಆಕೆಗೆ ಮತ್ತು ಆಕೆಯ ಕುಟುಂಬಕ್ಕೆ, ಆಕೆಯ ತಾಯಿಗೆ ಉಳಿದಿದ್ದಂತಹ ಒಂದು ಆಪ್ಷನ್ ಅಂದರೆ ಬ್ಲಡ್ ಮನಿ. ಬ್ಲಡ್ ಮನಿ ಅಂದರೆ ಇಸ್ಲಾಮಿಕ್ ಲಾನಲ್ಲಿ ಒಂದು ಆಪ್ಷನ್ ಇದೆ. ನೀವು ಯಾರನ್ನಾದರೂ ಕೊಲೆ ಮಾಡಿದ್ರೆ ಸತ್ತವರ ಕುಟುಂಬದವರು ನಿಮ್ಮಿಂದ ಪರಿಹಾರ ಪಡ್ಕೊಂಡು ನಿಮ್ಮನ್ನು ಕ್ಷಮಿಸೋದಕ್ಕೆ ಸಿದ್ಧರಾದರೆ, ಹಣ ಕೊಟ್ಟು ಅವರು ಕ್ಷಮಿಸೋದು, ಹಣ ತಗೊಂಡು ಕ್ಷಮಿಸೋದಕ್ಕೆ ಸಿದ್ಧರಾದರೆ ಅವರ ಶಿಕ್ಷೆಯನ್ನು ಕೋರ್ಟ್ ಮನ್ನಾ ಮಾಡುತ್ತೆ. ಆ ಆಪ್ಷನ್ಗೂ ಮುಂದಾಗ್ತಾರೆ. ನಿಮಿಷಪ್ರಿಯ ಹೆಸರಿನಲ್ಲಿ ಒಂದು ಅಭಿಯಾನವನ್ನು ನಡೆಸ್ತಾರೆ. ಅಭಿಯಾನವನ್ನು ನಡೆಸಿ $1 ಮಿಲಿಯನ್, $1 ಮಿಲಿಯನ್, ಸುಮಾರು 8.5 ಕೋಟಿ ರೂಪಾಯಿ ಭಾರತದ ಮೊತ್ತಕ್ಕೆ ಆ ಸತ್ತವನ ಕುಟುಂಬಕ್ಕೆ ಪರಿಹಾರ ನೀಡಲು ಸಹ ನಿಮಿಷಪ್ರಿಯ ಕಡೆಯಿಂದ ಪ್ರಯತ್ನಗಳು ನಡೀತವೆ. ನಿಮಿಷಪ್ರಿಯ ಅಂದರೆ ಆಕೆಯ ಹೆಸರಿನಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಆಕೆಯ ಲಾಯರ್ ಆಗಿರ್ಬೋದು, ತಾಯಿಯ ಹೋರಾಟ ಆಗಿರಬಹುದು ಕೇರಳದಿಂದ, ಮತ್ತು ಆಕೆಯ ಹೆಸರಿನಲ್ಲಿ ಮಾಡಿದಂತಹ ಒಂದು ಅಭಿಯಾನ, ಎಲ್ಲ ಪಬ್ಲಿಕ್ ಫಂಡಿಂಗ್. ಆದರೆ ಅದೂ ಸಹ ಫಲ ಕೊಡಲಿಲ್ಲ. ಸತ್ತವನ ಕುಟುಂಬದವರು ಅದಕ್ಕೂ ಸಹ ಇಲ್ಲಿಯವರೆಗೆ ಸಹಕರಿಸಿಲ್ಲ. ಮುಂದೆ ಬಂದು ಅವರು ಸರಿ ನಮಗೆ ದುಡ್ಡು ಕೊಡಿ, ಪರಿಹಾರ ಕೊಡಿ, ಕ್ಷಮಿಸ್ತೀವಿ ಅಂತ ಅದಕ್ಕೂ ಒಪ್ಕೊಂಡಿಲ್ಲ ಅವರು. ಅದು ಕೂಡ ಇಲ್ಲಿವರೆಗೆ ನಡೆದಿಲ್ಲ. ಆ ನಂತರ ಭಾರತ ಸರ್ಕಾರ ಮಧ್ಯಪ್ರವೇಶನೂ ಆಯಿತು. ಭಾರತ ಸರ್ಕಾರವೂ ಪತ್ರಗಳನ್ನು ಬರೀತು. ಅಲ್ಲಿರುವಂತಹ ಭಾರತದ ಯೆಮೆನ್ನಲ್ಲಿರುವಂತಹ ಭಾರತದ ಹೈಕಮಿಷನ್ ರಾಯಭಾರಿ ಕಚೇರಿಯಿಂದಲೂ ಸಹ ಕಾಂಟ್ಯಾಕ್ಟ್ ಆಯಿತು. ಏನೆಲ್ಲ ಪ್ರಯತ್ನಗಳಾಗ್ತಿದ್ರು ಸಹ ಈಗ ಬರ್ತಿರುವಂತಹ ಸುದ್ದಿ, ಜುಲೈ 16ನೇ ತಾರೀಕು ಆಕೆಯನ್ನು ಗಲ್ಲಿಗೇರಿಸಲಾಗುವುದು. ಆ ವಿಚಾರವನ್ನು ಅವಳಿಗೂ ಅಧಿಕೃತವಾಗಿ ತಿಳಿಸಿದ್ದೀವಿ, ಅವರ ತಾಯಿಗೂ ತಿಳಿಸಿದ್ದೀವಿ, ಲಾಯರ್ಗೂ ತಿಳಿಸಿದ್ದೀವಿ ಅನ್ನುವ ಸುದ್ದಿಗಳನ್ನು ಯೆಮೆನ್ ದೇಶ ಹೊರಗಿಟ್ಟಿದೆ. ಸೊ ಈಗ ಇನ್ನೊಂದು ವಾರ ಇದೆ. ಆ ವಾರದ ಒಳಗೆ ಇರುವಂತಹ ಒಂದೇ ಆಪ್ಷನ್ ಅಂದರೆ ಯೆಮೆನ್ ದೇಶದ ಸರ್ಕಾರ ಕ್ಷಮಿಸಬೇಕು. ಅದೊಂದು ಆಪ್ಷನ್ನು. ಅದೂ ಸಹ ಸಾಧ್ಯವೋ ಅನ್ನುವಂಥ ಅನುಮಾನಗಳಿದೆ. ಎಲ್ಲ ನೋಡಿದಾಗ, ಇಷ್ಟು ವರ್ಷಗಳ ಹೋರಾಟವನ್ನು ನೋಡಿದಾಗ, ಇಷ್ಟು ವರ್ಷ ನಡ್ಕೊಂಡು ಬಂದಿರೋದು ನೋಡಿದಾಗ, ಈ ಕೇಸಲ್ಲಿ ಆಕೆಗೆ ಕ್ಷಮೆ ಸಿಗುವಂತಹ ಸಾಧ್ಯತೆಗಳು ಬಹಳ ಕ್ಷೀಣ ಅಂತಲೇ ಹೇಳಬೇಕು. ಎಲ್ಲ ಪ್ರಯತ್ನಗಳು ನಡೆದಾಗಿದೆ. ಬ್ಲಡ್ ಮನಿಗೂ ಸಹ ಅದು ವರ್ಕೌಟ್ ಆಗಲಿಲ್ಲ. ಸೊ ಇನ್ನೊಂದು ವಾರ ಇದೆ. ಆಕೆಯನ್ನು ರಕ್ಷಿಸೋದಕ್ಕೆ ಭಾರತ ಸರ್ಕಾರ ಏನು ಪ್ರಯತ್ನ ಮಾಡ್ಬೋದು, ಯೆಮೆನ್ ಸರ್ಕಾರ ಅಥವಾ ಯೆಮೆನ್ನಲ್ಲಿರುವಂತಹ ಹ್ಯೂಮನ್ ರೈಟ್ಸ್ ಏನೆಲ್ಲ ಪ್ರಯತ್ನಗಳು, ಲಾಯರು, ಈಕೆ ತಾಯಿ, ಅವರ ಪ್ರಯತ್ನಗಳನ್ನು ಅವರು ಮಾಡ್ತಿದ್ದಾರೆ. ಬಟ್ ಆಲ್ಮೋಸ್ಟ್ ಜುಲೈ 16ನೇ ತಾರೀಕು ಆಕೆ ಗಲ್ಲು ಶಿಕ್ಷೆಗೆ ಒಳಗಾಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಸೊ ನೋಡೋಣ, ಏನಾದರೂ ಬೆಳವಣಿಗೆಗಳಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.